ಸೊ ಗೈಸ್, ಇವತ್ತು ನಾನು 6th ಸೆಮಿಸ್ಟರ್ BComನ 5 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಸೊ ಸಬ್ಜೆಕ್ಟ್ ಯಾವುದು ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಪ್ರಾಕ್ಟೀಸ್ 2. ಸೊ ಇದರಲ್ಲಿ ಬಂದು ಫಸ್ಟ್ ಚಾಪ್ಟರ್ ಬಿಸ್ನೆಸ್ ಇನ್ಕಮ್ ಅಂತ ಉಂಟು. ಸೊ ಬಿಸ್ನೆಸ್ ಇನ್ಕಮಲ್ಲಿ ಅದರಲ್ಲೂ 2 ಟೈಪ್ ಉಂಟು. ಸೊ ಫಸ್ಟ್ ಟೈಪ್ ಬಂದು ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡೋದು, ಇನ್ನೊಂದು ಟೈಪ್ ಬಂದು ಪ್ರೊಫೆಷ್ನಲ್ ಇನ್ಕಮು. ಸೊ ಬಿಸ್ನೆಸ್ ಇನ್ಕಮ್ನ 15 ಮಾರ್ಕ್ಸ್ ಕೇಳ್ತಾರೆ, ಪ್ರೊಫೆಷ್ನಲ್ ಇನ್ಕಮ್ನ 5 ಮಾರ್ಕ್ಸ್ ಕೇಳ್ತಾರೆ. ಸೊ 5 ಮಾರ್ಕ್ಸ್ನ ಆರಾಮಾಗಿ ತೊಗೋಬೋದು. ಸೊ 5 ಮಾರ್ಕ್ಸ್ ಕ್ವಶನ್ನ ನಾನು ಸಾಲ್ವ್ ಮಾಡ್ತೀನಿ. ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ಫಸ್ಟು ಫಾರ್ಮ್ಯಾಟ್ ಗೊತ್ತಿರಬೇಕು. ಸೊ ಪ್ರೊಫೆಷ್ನಲ್ ಇನ್ಕಮ್ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ, ಓಕೆನಾ. ಪ್ರೊಫೆಷ್ನಲ್ ಇನ್ಕಮ್ ಅಂತ ಬರೆದು ನೆಕ್ಸ್ಟು ಫಾರ್ಮ್ಯಾಟು ತುಂಬ ಈಸಿ ಉಂಟು. ಸೊ ಒಂದೇ ಕಾಲಮ್ ಸಾಕು, ಒಂದಾದರೆ ಒಂದು ಪರವಾಗಿಲ್ಲ, 2 ಹಾಕ್ಕೊಳ್ಳಿ. ಸೊ ಎಲ್ಲ ಅಮೌಂಟ್ ಇಲ್ಲಿ ಬರ್ಕೊಂಡು ಅದನ್ನ ಟೋಟಲ್ಗೆ ಕ್ಯಾಲ್ಕುಲೇಟಿಗೆ ಇಟ್ಕೊಳ್ಳೋಣ. ಸೊ ಮಾಮೂಲಿ ಪರ್ಟಿಕ್ಯುಲರ್ಸ್, ನೆಕ್ಸ್ಟು ಅಮೌಂಟ್ ಕಾಲಮು, ಇನ್ನೊಂದು ಅಮೌಂಟ್ ಕಾಲಮು. ಸೊ ಅದಾದಮೇಲೆ ಫಾರ್ಮೆಟ್ ಪ್ರಕಾರ ಫಸ್ಟು ಬಂದು ಇದನ್ನು ಆ್ಯಡ್ ಮಾಡಬೇಕು, ಓಕೆನಾ. ಸೊ ಆ್ಯಡ್ ಅಂದರೆ ಫಸ್ಟ್ ಬಂದು ಏನಿರೋದು ಪ್ರೊಫೆಷ್ನಲ್ ರಿಸಿಪ್ಟ್ಸ್, ಓಕೆನಾ. ಇದನ್ನು ನಿಮಗೆ ಗೊತ್ತಾಗಬೇಕು ಅಂದರೆ ಇನ್ಕಮ್ ಅಂತ ಬರ್ಕೊಳ್ಳಿ. ಸೊ ಇನ್ಕಮ್ ಅಂತ ಬರ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಗೊತ್ತಿರ್ತದೆ. ಸೊ ಯಾವಾಗಲೂ ಇದು ನೀವು ಡೆಬಿಟ್ ಸೈಡ್, ಸೊ ಡೆಬಿಟ್ ಸೈಡ್ ನೋಡ್ಕೋಬೇಕು. ಫಸ್ಟ್ ಬಂದಿಯಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಉಂಟು. ಸೊ ಅದೇನು ಇದಕ್ಕೆ ಇನ್ಕ್ಲೂಡ್ ಆಗಲ್ಲ. ಸೆಕೆಂಡ್ ಬಂದು ಸೊ ಪ್ರೊಫೆಷ್ನಲ್ ಅಂದರೆ ಮೇನಾಗಿ ಕೇಳೋದು ಒಂದು ಚಾರ್ಟೆಡ್ ಅಕೌಂಟ್, ಇನ್ನೊಂದು ಲಾಯರ್, ಇನ್ನೊಂದು ಬಂದು ಡಾಕ್ಟರ್. ಸೊ ಇವ್ರು 3 ಜನದೇ ಪ್ರೊಫೆಷ್ನಲ್ ಇನ್ಕಮ್ನ ಕೇಳೋದು. ಇನ್ನು ಅದು ಬಿಟ್ಟು ಇನ್ನು ಯಾರ್ದು ಕೇಳಲ್ಲ ಆಲ್ಮೋಸ್ಟು, ಇದು 3. ಸೊ ಇದರಲ್ಲಿ ಬಂದ್ಬಿಟ್ಟು ಯಾರ್ದು ಕೇಳಿದ್ದಾರೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಸೊ ಅಲ್ಲಿ ಫ್ರಮ್ ದೀಪ್ ಆ್ಯಂಡ್ ಅಡ್ವೊಕೇಟ್. ಸೊ ಅಡ್ವೊಕೇಟ್ ಅಂತ ಹೇಳಿದ್ದಾರೆ. ಸೊ ಇದು ಬಂದು ಲಾಯರು, ಓಕೆನಾ. ಸೊ ಅಡ್ವೊಕೇಟ್. ಸೊ ಅಡ್ವೊಕೇಟ್ ಕೇಳಿರೋದ್ರಿಂದ ಅಡ್ವೊಕೇಟ್ಗೆ ಏನೇನು ಸಂಬಂಧಪಟ್ಟಿರ್ತದೆ ಅಂದರೆ ಲಾಯರ್ಗೆ ಏನೇನು ಸಂಬಂಧಪಟ್ಟಿರ್ತದೆ ಅದನ್ನು ಮಾತ್ರ ನಾವು ಬರ್ಕೋಬೇಕು. ಇನ್ನು ಎಕ್ಸ್ಟ್ರಾ ಬಿಸ್ನೆಸ್ಗೆ ಇಲ್ಲ ಔಟ್ಸೈಡ್ ಏನಾದ್ರು ಇರ್ತದೆ ಅದನ್ನು ಯಾವುದು ತೊಗೋಬಾರ್ದು. ಸೊ ಲಾಯರ್ಗೆ ಫಸ್ಟು ಬಂದು ರಿಸಿಪ್ಟ್ ಸೈಡಲ್ಲಿ ಏನುಂಟು ನೋಡಿಕೊಂಡು ಫಸ್ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಉಂಟು. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ನ ಅದೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಬೇಡ. ನೆಕ್ಸ್ಟ್ ಬಂದು ಫೀಸ್ ಫ್ರಮ್ ಕ್ಲೈಂಟ್ ಅಂತ ಉಂಟು. ಸೊ ಕ್ಲೈಂಟ್ ಅಂದರೆ ಅವರು ಲಾಯರ್ ಸರ್ವಿಸ್ ಕೊಟ್ಟಿರ್ತಾರೆ. ಸೊ ಕ್ಲೈಂಟು ಅವ್ರಿಗೆ ಗಿಫ್ಟು, ಅದು ಅಮೌಂಟರಾಗಿರೋ ಕೊಟ್ಟಿರ್ಬೋದು, ಏನರಲ್ಲಾದ್ರು ಕೊಟ್ಟಿರಲಿ, ಒಟ್ರೆ ಫೀಸ್ ಫ್ರಮ್ ಕ್ಲೈಂಟ್, ಓಕೆನಾ. ಸೊ ಅದರಲ್ಲಿ ಇಯರ್ ಕೊಟ್ಟಿದ್ದಾರೆ 2020, 21, 22, 23 ಅಂತ ಕೊಟ್ಟಿದ್ದಾರೆ. ಸೊ ಆ 3 ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟು ಟು ಫೀಸ್ ಫ್ರಮ್ ಕ್ಲೈಂಟ್. ಸೊ ಅಲ್ಲಿ ಇಯರ್ನ ಮೆನ್ಷನ್ ಮಾಡಿ 2020. ಸೊ ಎಷ್ಟು ಅಮೌಂಟು ಬಂದ್ಬಿಟ್ಟು 30,000. ನೆಕ್ಸ್ಟು 2021, 22, 3,000, 22, 23, 10,000. ಸೊ ಓಕೆನಾ. ಇದು ಟೋಟಲ್ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಷ್ಟು 43,000. ಇಲ್ಲಿ ಈ ಕಾಲಮಲ್ಲಿ 43,000 ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಆದಮೇಲೆ ಇನ್ನೇನಿದೆ ನೋಡಿ, ಟು ಪ್ರೆಸೆಂಟ್ ಫ್ರಮ್ ಕ್ಲೈಂಟು, ಓಕೆನಾ. ಸೊ ಅದನ್ನು ತೊಗೋಬೇಕು. ಸೊ ಕ್ಲೈಂಟಿಂದ ಏನೇನು ಬರ್ತದೆ ಅದನ್ನೆಲ್ಲ ತೊಗೋಬೇಕು. ಇದು ಫ್ಯಾಮಿಲಿಯಿಂದ ಏನಾದ್ರು ಬಂದರೆ ಅದನ್ನ ತೊಗೊಳಂಗಿಲ್ಲ, ಓಕೆನಾ. ಫ್ರಮ್ ಕ್ಲೈಂಟ್ಸ್ ಎಷ್ಟು ಅಮೌಂಟು 8,000. ಸೊ 8,000. ನೆಕ್ಸ್ಟು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿ, ಟು ಲೋನ್. ಅಲ್ಲಿ ಬ್ರಾಕೆಟಾಗಿ ಪ್ರೊಫೆಷ್ನಲ್ ಪರ್ಪಸ್. ಸೊ ನಾವು ಪ್ರೊಫೆಷ್ನಲ್ ಇನ್ಕಮ್ನ ಕಂಡುಹಿಡಿತಿರೋದು. ಸೊ ಅದನ್ನು ನಾವು ಬರ್ಕೋಬೇಕು, ಓಕೆನಾ. ಸೊ ಫಸ್ಟು ಟು ಲೋನ್ ಪ್ರೊಫೆಷ್ನಲ್ ಪರ್ಪಸ್ಸು. ಸೊ ಅದನ್ನ ತೊಗೊಂಡಿದ್ವಿ. ಇಲ್ಲಾಂದರೆ ಅವರ ಹೋಮ್ ಲೋನ್ ಏನಾದ್ರು ತೊಗೊಂಡಿರ್ತಾರೆ ಅದನ್ನೆಲ್ಲ ನೋಡ್ಕೋಬೇಕು. ಸೊ ಈ ಕ್ವಶನಲ್ಲಿ ಡೈರೆಕ್ಟ್ ಮೆನ್ಷನ್ ಮಾಡಿರೋದ್ರಿಂದ ಪ್ರೊಫೆಷ್ನಲ್ ಇನ್ಕಮೇ ತೊಗೋಬೇಕು 15,000. ಸೊ ಆಯಿತಾ. ನೆಕ್ಸ್ಟ್ ಇನ್ನೇನಾದ್ರು ಇದೆಯಾ ನೋಡಿ, ಅಡ್ಜಸ್ಟ್ಮೆಂಟ್ ನೋಡಿ. ಸೊ ಅದರಲ್ಲಿ ನೋಟ್ ಅಂತ ಕೊಟ್ಟು ಡಿಪ್ರಿಷಿಯೇಷನ್ ಆಫ್ ಕಾರ್ ₹5,000. ಸೊ ಕಾರು ಇದು ಬಂದು
ಎಕ್ಸ್ಪೆನ್ಸ್ ಅಂದರೆ ಪೇಮೆಂಟ್ ಸೈಡ್ಗೆ ಹೋಗುತ್ತೆ. ಸೊ ಅದನ್ನು ಏನು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು, ದ ಕಾರ್ ವಾಸ್ ಯೂಸ್ ಫಾರ್ 60,000 ಪ್ರೊಫೆಷ್ನಲ್ ಪರ್ಪಸ್. ಸೊ ಕಾರ್ನ ಬಂದು 60%ನ ಪ್ರೊಫೆಷ್ನಲ್ ಅಂದರೆ ಈ ಇನ್ಕಮ್ ಎಕ್ಸ್ಪೆನ್ಸಸ್ ಅಡಿಲಿ ಯೂಸ್ ಮಾಡಿರ್ತಾರೆ. ಇನ್ನು 40% ಬಂದು ಅವರ ಪರ್ಸ್ನಲ್ಗೆ ತೊಗೊಂಡಿರ್ತಾರೆ. ಸೊ ಪರ್ಸ್ನಲ್ನ ನಾವು ಇಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗ್ಬಾರ್ದು, ಪ್ರೊಫೆಷ್ನಲ್ದು ಮಾತ್ರ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಈಗ ರಿಸಿಪ್ಟ್ಸು ಟೋಟಲ್ 1 2 3 ಇದೆ. ಸೊ ಇದನ್ನು ಟೋಟಲ್ ಮಾಡಿ ಎಷ್ಟಾಗುತ್ತೆ ಅಂತ. ಸೊ 66,000 ಓಕೆನಾ, ಅದನ್ನು ಲಾಸ್ಟ್ ಕಾಲಮಲ್ಲಿ ಬರ್ಕೊಳ್ಳಿ ಓಕೆನಾ. ಸೊ ಇದೆಲ್ಲ ರಿಸಿಪ್ಟ್ ಕವರ್ ಆಯಿತು. ನೆಕ್ಸ್ಟ್ ಬಂದು ಈಗ ರಿಸಿಪ್ಟ್ ಆದಮೇಲೆ ಇನ್ನೇನಿದೆ ಕ್ವಶನಲ್ಲಿ, ಪೇಮೆಂಟ್ಸ್ ಅಂತ ಇದೆ. ಸೊ ಅದಕ್ಕೆ ಅದನ್ನು ಲೆಸ್ ಮಾಡಬೇಕು. ಪ್ರೊಫೆಷ್ನಲ್ ಪೇಮೆಂಟ್ಸ್. ಸೊ ಇದನ್ನು ಬಂದು ಎಕ್ಸ್ಪೆನ್ಸಸ್ ಅಂತ ನೀವು ಬರ್ಕೊಳ್ಳಿ ಓಕೆನಾ, ಆಗ ನಿಮ್ಗೆ ಈಸಿ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಬಂದು ಅದರಲ್ಲಿ ಏನಿದೆ, ಬೈ ಟೈಪ್ ರೈಟರ್. ಸೊ ಆ್ಯಸ್ ಎ ಅಡ್ವೊಕೇಟ್ ಆಗಿ ಅವ್ರು ಟೈಪ್ ರೈಟರ್ ಅಂದರೆ ಟೈಪಿಂಗ್. ಸೊ ಫಸ್ಟ್ ಒನ್ ಬಂದು ಟೈಪ್ ರೈಟರ್. ಸೊ ಇದನ್ನು ತಗೋಬೇಕು, ಇದು ಪ್ರೊಫೆಷ್ನಲ್ ಟೈಪ್ ರೈಟರ್ ಓಕೆನಾ. 8,000 ಅಮೌಂಟು. ಇನ್ನೊಂದು ಬಂದು ಆಫೀಸ್ ಎಕ್ಸ್ಪೆನ್ಸಸ್. ಸೊ ಅವರ ಆಫೀಸಲ್ಲಿ ಆಗಿರೋ ಎಕ್ಸ್ಪೆನ್ಸಸ್ನ ತಗೋಬೇಕು. ಅಡ್ವೊಕೇಟ್ ಆಫೀಸ್ ಎಕ್ಸ್ಪೆನ್ಸಸ್ 6,000. ನೆಕ್ಸ್ಟ್ ಇನ್ನೊಂದೇನಿದೆ, ಸ್ಯಾಲರಿ ಟು ಸ್ಟಾಫು. ಸೊ ಅಡ್ವೊಕೇಟಲ್ಲಿ ಅವರ ಜೂನಿಯರ್ ಆಗು ವರ್ಕ್ ಮಾಡಿರ್ಬೋದು, ಅವ್ರಿಗೆ ಆಫೀಸಲ್ಲಿ ಇರ್ತಾರಲ್ಲ ಅವ್ರಿಗೆ ಸ್ಟಾಫಿಗೆ ಸ್ಯಾಲರಿ ಕೊಡೋದು. ಸೊ 10,000. ನೆಕ್ಸ್ಟು ಫೋರ್ತ್ ಒನ್, ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನನ್ನು ತಗೋಬೇಕು. ಸೊ ಯಾಕೆಂದರೆ ಇಲ್ಲಿ ಲೋನನ್ನು ನಾವು ಪ್ರೊಫೆಷ್ನಲ್ ಯೂಸಿಗೆ ಅವ್ನು ತೊಗೊಂಡಿರೋದು. ಸೊ ಆ ಪ್ರೊಫೆಷ್ನಲ್ ಯೂಸಿಗೆ ತೊಗೊಂಡಿರೋದ್ರಿಂದ ಅವನು ಅದಕ್ಕೆ ಇಂಟ್ರೆಸ್ಟ್ ಪೇಡ್ ಮಾಡಿರ್ತಾನೆ. ಸೊ ಲೋನ್ನ ತಗೋಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಓಕೆನಾ. ಇಷ್ಟು ಅಮೌಂಟ್ ಇದೆ 2,000. ಸೊ ಆದಮೇಲೆ ಬೈಕ್ ಕಾರ್ ಎಕ್ಸ್ಪೆನ್ಸಸ್. ಸೊ ಕಾರ್ ಎಕ್ಸ್ಪೆನ್ಸಸ್ಗೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಇತ್ತು. ಸೊ ಫಸ್ಟ್ ಬಂದು ದ ಕಾರ್ ವಾಸ್ ಯೂಸ್ಡ್ ಫಾರ್ 60% ಆಫ್ ಅಫಿಷಿಯಲ್ ಪರ್ಪಸ್. ಸೊ ಅಫಿಷಿಯಲ್ ಪರ್ಪಸ್ ಅಂತ ಇಲ್ಲಿರೋದ್ರಿಂದ ಸೊ ಕಾರನ್ನು ಎಷ್ಟು ಅಮೌಂಟ್ ಇದೆ 5,000 ಇಂಟು ಎಷ್ಟು ಪರ್ಸೆಂಟ್ ಯೂಸ್ ಮಾಡಿರೋದು 60% ಓಕೆನಾ. ಸೊ 60% ಮಾಡಿದ್ರೆ 5,000ಅಲ್ಲಿ ಇಂಟು 60% 3,000 ಓಕೆನಾ. ಡೈರೆಕ್ಟ್ 3,000 ಬರ್ಕೊಳ್ಳಿ ಕಾಲಮಲ್ಲಿ. ನೆಕ್ಸ್ಟ್ ಬಂದು 6th ಒನ್ ಏನಿದೆ, ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ನ ನಾವು ಪರ್ಸ್ನಲಲ್ಲಿ ಪೇ ಮಾಡೋದು, ಇದು ಯಾವುದೇ ಪ್ರೊಫೆಷ್ನಲ್ ಇನ್ಕಮ್ ಆಗಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ನ ಬರ್ಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಬಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಲೈಫ್ ಇನ್ಶೂರೆನ್ಸ್ ನಾವು ಏನಕ್ಕೆ ತೊಗೊಳೋದು, ನಮ್ಮ ಪರ್ಸ್ನಲ್ ಯೂಸ್ಗೆ ಓಕೆನಾ. ನೆಕ್ಸ್ಟ್ ಅದಾದಮೇಲೆ ರೆಂಟ್ ಫ್ರಮ್ ಚೇಂಬರ್. ಸೊ ಚೇಂಬರ್ ಅಂದರೆ ಗೊತ್ತಲ್ವಾ, ಯಾವಾಗಲೂ ಅಡ್ವೊಕೇಟಲ್ಲಿ ಇದರಲ್ಲಿ ಕೋರ್ಟಲ್ಲಿ ಇರುತ್ತಲ್ಲ. ಸೊ ಅದರದ್ದು ರೆಂಟು ಫ್ರಮ್ ಚೇಂಬರ್, ಇದನ್ನು ಕನ್ಸಿಡರ್ ಮಾಡಬೇಕು. ಸೊ 6,000. ಸೊ ಬ್ಯಾಲೆನ್ಸ್ ಕ್ಲೋಸ್ ಡೌನ್. ಸೊ ಬ್ಯಾಲೆನ್ಸ್ನ ತೊಗೊಳಂಗೂ ಇಲ್ಲ, ಕ್ಲೋಸ್ ಡೌನ್ನು ತೊಗೊಳಂಗಿಲ್ಲ. ಸೊ ಇಷ್ಟನ್ನು ಟೋಟಲ್ ಮಾಡಿ ಎಷ್ಟಾಯಿತು ಅಂತ. ಸೊ ಆಮೇಲೆ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟು, ಡಿಪ್ರಿಷಿಯೇಷನ್ ಆಫ್ ಕಾರು. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಅದನ್ನ ಅಮೌಂಟ್ ನಾವು ತೊಗೋಬೇಕು. 7th ಒನ್, ಡಿಪ್ರಿಷಿಯೇಷನ್ ಆಫ್ ಕಾರು ಅಷ್ಟು 5,000 ಓಕೆನಾ. ಸೊ ಟೋಟಲ್ ಈಗ ಮಾಡ್ಕೋಬೇಕು. ಸೊ ಇಲ್ಲಿ ಲೈನ್ ಆಗ್ತದೆ, ಅದು ಪ್ರಾಬ್ಲಮ್ ಇಲ್ಲ. ಸೊ ಡಿಪ್ರಿಷಿಯೇಷನ್ ಆನ್ ಕಾರು ಅದನ್ನು ತಗೋಬೇಕು. ಸೊ ಟೋಟಲ್ ಫೈನಲ್ ಆಗಿ 40,000 ಬರ್ತು. ಸೊ 40,000ನ ಇಲ್ಲಿ ಮಾಡಿ, ಈ ಕಡೆ ಲಾಸ್ಟ್ ಕಾಲಮಲ್ಲಿ ಬರ್ಕೊಳ್ಳಿ. ಸೊ 66,000ಇಂದ 40,000ನ ಮೈನಸ್ ಮಾಡಬೇಕು. ಸೊ ಫಸ್ಟ್ ಒನ್ ಪ್ಲಸ್ಸು ಓಕೆನಾ, ಇದು ಮೈನಸ್ ಮಾಡಬೇಕು. ಸೊ ಇದನ್ನು ಮೈನಸ್ ಮಾಡಿ ಲಾಸ್ಟಿಗೆ ಎಷ್ಟು ಬರ್ತದೆ. ಸೊ ಎಷ್ಟು 66,000ಅಲ್ಲಿ 40,000 ಹೋದರೆ 26,000 ಓಕೆನಾ. ಸೊ 26,000 ಬಂದು ನಮ್ಮ ಟೋಟಲ್ ಪ್ರೊಫೆಷ್ನಲ್ ಇನ್ಕಮ್. ಸೊ ಇಷ್ಟೇ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಆರಾಮಾಗಿ 5 ಮಾರ್ಕ್ಸ್ನ ಆರಾಮಾಗಿ ತಗೋಬೋದು ಓಕೆನಾ. ಸೊ ಇದನ್ನು 15 ಮಾರ್ಕ್ಸಿಗೆ ಆಲ್ಮೋಸ್ಟ್ ಕೇಳಲ್ಲ.
ಸೊ ಒನ್ಲಿ ಫಾರ್ 5 ಮಾರ್ಕ್ಸ್